ಇವತ್ತು ನನ್ನ ಮುಂದೆ ಮಿವಿಯವರು ಲಾಂಚ್ ಮಾಡಿರುವಂಥ DuoPods D3 ಅಂತ ಒಂದು ಹೊಸ ಟ್ರೂ ವೈರ್ಲೆಸ್ ಇಯರ್ಬಡ್ ಇರುವಂಥದ್ದು. ನೀವು ನಂಬಲ್ಲ, ಇದು ಕೇವಲ 799 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಕೇವಲ 799 ರೂಪಾಯಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಒಂದು ಇಯರ್ಬಡ್ಡನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಕೇವಲ 799 ರೂಪಾಯಿಗೆ ಇದನ್ನು ಪರ್ಚೇಸ್ ಮಾಡಿದರೆ ವರ್ತಾ? ಅಷ್ಟು ಕಡಿಮೆಗೆ ಲಾಂಚ್ ಮಾಡಿದ್ದಾರೆ ಅಂದರೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಒಂದು ಇಯರ್ಬಡ್ಡನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಒಂದು ಬಡ್ಸ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದು ಒಳಗಡೆ ಡೈರೆಕ್ಟಾಗಿ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ನಂತರ ಡೈರೆಕ್ಟಾಗಿ ಒಂದು ಕೇಸ್ ನಮಗೆ ನೋಡೋಕೆ ಸಿಗ್ತಾ ಇರುವಂಥದ್ದು. ಇದನ್ನು ಪಕ್ಕಕ್ಕಿಟ್ಟರೆ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಮಗೆ USB Type-C ಚಾರ್ಜಿಂಗ್ ಕೇಬಲ್ಲು, ಈ ಪ್ರೈಸ್ ರೇಂಜ್ಗೂ ಕೂಡ Type-C ಕೊಟ್ಟಿರುವಂಥದ್ದು ಇಂಪ್ರೆಸಿವ್ ವಿಷಯ ಅಂತ ಅನ್ನಿಸ್ತು. ನಂತರ ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸನ್ನು ಕೊಟ್ಟಿದ್ದಾರೆ. ನಿಮ್ಮ QS ಸೈಜ್ಗೆ ತಕ್ಕಂಗೆ ನೀವು ಆ ಒಂದು ಸಿಲಿಕಾನ್ ಟಿಪ್ಪನ್ನು ಚೇಂಜ್ ಮಾಡ್ಕೊಬೋದು. ಅದನ್ನು ಬಿಟ್ಟರೆ ಬೇರೆನೂ ಸಹ ಸಿಗ್ತಾರೆ. ಇನ್ನು ಡೈರೆಕ್ಟಾಗಿ ಈ ಕೇಸಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಗಮನಿಸ್ತಾ ಇದ್ದೀರಾ, ಈ ಬಡ್ಸ್ಗಳು ಕೂಡ ಈ ಪ್ರೈಸ್ ರೇಂಜಿಗೆ ಹೆವಿ ಪ್ರೀಮಿಯಂ ಅಂತ ಅನ್ನಿಸ್ತಾ ಇರುವಂಥದ್ದು. ಫಸ್ಟು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡ್ತೀನಿ. ಒಂದು ಒಳ್ಳೆ ಕ್ವಾಲಿಟಿಯ ಬಿಲ್ಡನ್ನು ಹೊಂದಿರುವಂಥ ಪ್ಲಾಸ್ಟಿಕ್ ಕೇಸು. ನಿಮಗೆ ಇದರಲ್ಲಿ LED ಕೂಡ ಇರುವಂಥದ್ದು, ಆಯಿತಾ. ಕೆಲವೊಂದು ಕೇಸಲ್ಲಿ ನಿಮಗೆ LED ಇಂಡಿಕೇಟರ್ ಕೊಡಲ್ಲ, 4 LED ಇಂಡಿಕೇಟರ್ ಇದೆ. ಸೊ ನಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಈ ಕೇಸಲ್ಲಿ ಅಂತ. ನಂತರ USB Type-C ಪೋರ್ಟ್ ಇರುವಂಥದ್ದು. ಓವರಾಲ್ ಕೇಸ್ನ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ ಒಂದು ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಇಯರ್ಬಡ್ಸ್ ಏನಿದೆ, ಇದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕ್ನ ಮುಖಾಂತರ ಈ ಕೇಸಲ್ಲೇ ಚಾರ್ಜ್ ಆಗುತ್ತೆ. ಮ್ಯಾಗ್ನೆಟ್ ಏನಿದೆ ತುಂಬ ಪವರ್ಫುಲ್ ಆಗಿದೆ, ತುಂಬ ಈಸಿಯಾಗಿ ಡ್ರಾಪ್ ಆಗೋದಿಲ್ಲ ಈ ಬಡ್ಸು. ಈ ಒಂದು ಬಡ್ಸ್ನ ಕ್ವಾಲಿಟಿ ಕೂಡ ಹೆವಿ ಇಂಪ್ರೆಸಿವ್ ಅನ್ನಿಸ್ತು. 799 ರೂಪಾಯಿಗೆ, ಆಯಿತಾ. ನಿಮ್ಗೆ ಇದರಲ್ಲಿ ಟಚ್ ಸೆನ್ಸಿಟಿವ್ ಬಟನ್ ಸಿಗ್ತಾ ಇರುವಂಥದ್ದು, 2 ಮೈಕ್ ಸಿಗ್ತಾರೆ, 2 ಮೈಕ್ ಈ ಪ್ರೈಸ್ ರೇಂಜಿಗೆ. ಮತ್ತು ಇದರಲ್ಲಿ ಸಿಲಿಕಾನ್ ಟಿಪ್ಸ್ ಇರೋದ್ರಿಂದ ಕಿವಿಗೆ ತುಂಬ ಕಂಫರ್ಟಬಲ್ ಕೂತ್ಕೊಳ್ಳುತ್ತೆ. ನಿಮ್ಮ QS ಸೈಜ್ಗೆ ತಕ್ಕಂಗೆ ಆ ಟಿಪ್ಸನ್ನು ಚೇಂಜ್ ಮಾಡ್ಕೊಳ್ಳಿ. ನೀವು ಹಾಕ್ಕೊಂಡು ರನ್ ಮಾಡ್ತಾ ಇದ್ದೀರಾ ಅಂದರೆ, ವರ್ಕೌಟ್ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಈಸಿಯಾಗಿ ಕೆಳಗೆ ಬಿದ್ದೋಗೋದಿಲ್ಲ, ಆಯಿತಾ. ತುಂಬ ಕಂಫರ್ಟಬಲ್ ಆಗಿದೆ, ಫಿಟ್ ಆಗಿ ಕೂಡ ಕೂರುತ್ತೆ. ಮತ್ತು ಇದರ ಟಚ್ ಸೆನ್ಸಿಟಿವಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ನೀವು ಸಾಂಗನ್ನು ಪ್ಲೇ ಪಾಸ್ ಮಾಡೋದಕ್ಕೆ ಜಸ್ಟ್ ಒಂದು ಟ್ಯಾಪ್ ಮಾಡಿದ್ರೆ ಎರಡರಲ್ಲಿ ಯಾವ ಸೈಡ್ ಮಾಡಿದ್ರು ನಡೆಯುತ್ತೆ, ಆಯಿತಾ. ಮತ್ತು ಬಲಗಡೆ ನೀವು ಟ್ರಿಪಲ್ ಟ್ಯಾಪ್ ಮಾಡಿದ್ರೆ ಅಸಿಸ್ಟೆಂಟ್ ಓಪನ್ ಆಗುತ್ತೆ, ಆಯಿತಾ. ಅದು ಸಿರಿನಾದರೂ ಆಗಿರ್ಬೋದು, ಗೂಗಲ್ ಅಸಿಸ್ಟೆಂಟ್ ಆದರೂ ಆಗಿರ್ಬೋದು. ಎಡಗಡೆ ಬಡ್ಸನ್ನು ನೀವು ಟ್ರಿಪಲ್ ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ಮೋಡ್ ಸ್ವಿಚ್ ಆಗುತ್ತೆ. ಒಂದು ಗೇಮ್ ಮೋಡು, ಇನ್ನೊಂದು ಮ್ಯೂಸಿಕ್ ಮೋಡ್ ಅಂತ. ಸೊ ನೀವು ಗೇಮರ್ಸ್ ಆಗಿದ್ದೀರ ಅಂದರೆ ಗೇಮ್ ಮೋಡ್ಗೆ ಹಾಕ್ಕೊಂಡು ಲೋ ಲೇಟೆನ್ಸಿ ಏನಾಗುತ್ತೆ, ಸೊ ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಮ್ಯೂಸಿಕ್ ಮೋಡ್ ನೀವು ಯೂಸ್ ಮಾಡಿದ್ರೆ ಮೇಬಿ ಅವ್ರದ್ದು ಸಿಗ್ನೇಚರ್ ಸೌಂಡು ಸಾಂಗ್ ಪ್ಲೇ ಆಗುತ್ತೆ, ಆಯಿತಾ. ಆ ಒಂದು ಮೋಡ್ ಇರುವಂಥದ್ದು. ಮತ್ತು ಈ ಬಡ್ಸೆಲ್ಲ ನೀವು ವಾಲ್ಯೂಮ್ ಅಪ್ ಡೌನ್ ಕೂಡ ಮಾಡ್ಬೋದು. ತುಂಬ ಯೂನಿಕ್ ಫೀಚರ್ ಅಂತ ಅನ್ನಿಸ್ತು. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಬಲಗಡೆ ನಾನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡೆ ಅಂತ ಅಂದರೆ ಇನ್ಕ್ರೀಸ್ ಆಗುತ್ತೆ ವಾಲ್ಯೂಮು. ನೋಡಿ, ನಾನು ಎಡಗಡೆ ಇಟ್ಕೋತೀನಿ, ವಾಲ್ಯೂಮ್ ಕಡಿಮೆ ಆಗ್ತಾಯಿದೆ. ಈಗ ಬಲಗಡೆ ನಾನು ಪ್ರೆಸ್ ಮಾಡಿ ಇಟ್ಕೊಂಡೆ ಅಂದರೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ನೋಡ್ತಾ ಇದ್ದೀರಾ. ಕಾಲ್ ಬಂತು ಅಂತ ಅಂದರೆ ನಾವು ಜಸ್ಟ್ ಒಂದು ಟ್ಯಾಪ್ ಮಾಡಿದ್ರೆ ರಿಸೀವ್ ಮಾಡ್ಬೋದು. ಮತ್ತಿನ್ನೊಂದು ಟ್ಯಾಪ್ ಮಾಡಿದ್ರೆ ನೀವು ಕಾಲ್ನ ಎಂಡ್ ಮಾಡ್ಬೋದು. ಮತ್ತು ನೀವು ಲಾಂಗ್ ಪ್ರೆಸ್ ಮಾಡಿಕೊಂಡ್ರಿ ಅಂದರೆ ಕಾಲ್ ರಿಜೆಕ್ಟ್ ಆಗುತ್ತೆ, ಆಯಿತಾ. ಅಂದರೆ ಕಾಲ್ ಬರಬೇಕಾದ್ರೆ ಲಾಂಗ್ ಪ್ರೆಸ್ ಮಾಡಿ ರಿಜೆಕ್ಟ್ ಆಗಿಬಿಡುತ್ತೆ. ಸೊ ಆ ರೀತಿ ಬಟನ್ಸ್ ತುಂಬ ರೆಸ್ಪಾನ್ಸಿವ್ ಆಗಿದೆ ಅಂತ ಅನ್ನಿಸ್ತು. ಜೊತೆಗೆ ಈ ಇಯರ್ಬಡ್ಸ್ ಏನಿದೆ, ಇದು IP-X4 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು, ಸ್ಪ್ಲಾಶ್ ಪ್ರೂಫು. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವೆಟ್ ಆದರೂ ಕೂಡ, ಸ್ವಲ್ಪ ನೀರು ಬಿದ್ದರೂ ಕೂಡ ಏನೂ ಆಗುವುದಿಲ್ಲ. ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಒಂದು ಇಯರ್ಬಡ್ಸಲ್ಲಿ ಬ್ಲೂಟೂತ್ 5.3 ಇರುವಂಥದ್ದು, ಆಯಿತಾ. ಕ್ರೇಜಿ ವಿಷಯ. ಕನೆಕ್ಟಿವಿಟಿ ಇಶ್ಯೂ ನಾನು ಎಲ್ಲೂ ಫೇಸ್ ಮಾಡಲಿಲ್ಲ. ತುಂಬ ಫಾಸ್ಟಾಗಿ ಕನೆಕ್ಟ್ ಆಗುತ್ತೆ, ಪಟ್ಟಂತ ಕನೆಕ್ಟ್ ಆಗಿಬಿಡುತ್ತೆ, ಆಯಿತಾ. ಸುಮಾರು ಒಂದು 10 ಮೀಟ್ರ್ ದೂರ ಇದ್ದರೂ ಕೂಡ ಆರಾಮಾಗಿ ಕನೆಕ್ಟ್ ಆಗಿಬಿಡುತ್ತೆ. ಮತ್ತು ಇದರಲ್ಲಿ 13mm ಡ್ರೈವರ್ಸ್ ಇರುವಂಥದ್ದು ಹೆವಿ ಯೂನಿಕ್ ಫೀಚರ್ ಅಂತ ಅನ್ನಿಸ್ತು. 13mm ಡ್ರೈವ್ ಅಂತ ಅಂದರೆ ಲಿಟ್ರಲಿ ಈ ಪ್ರೈಸ್ ನನಗೆ ಇದಕ್ಕಿಂತ ಮುಂಚೆ ನೋಡಿರಲಿಲ್ಲ. 799 ರೂಪಾಯಿಗೆ. ಬೇಸ್ ಬಗ್ಗೆ ಮಾತನಾಡ್ತಿದ್ದೆ, ಕ್ಲಾರಿಟಿ ಬೇಸ್ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಜೊತೆಗೆ ಇದರಲ್ಲಿ AI ENC ಇರುವಂಥದ್ದು, ಆಯಿತಾ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮುಖಾಂತರ ನಾಯ್ಸ್ ಕ್ಯಾನ್ಸಲೇಷನ್ ಮಾಡುತ್ತೆ. ಸೊ ಕಾಲ್ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ, ಆಯಿತಾ. ನೀವು ಫೋನ್ ಮಾತಾಡ್ತಿರ್ಬೇಕಾದ್ರೆ ಬ್ಯಾಕ್ಗ್ರೌಂಡ್ ತುಂಬ ನಾಯ್ಸ್ ಇದ್ದರೆ ಅದು ನಿಮಗೆ ಡಿಸ್ಟರ್ಬ್ ಮಾಡುವುದಿಲ್ಲ, ಆಯಿತಾ. ಸೊ ಕಾಲ್ ಕ್ಲಾರಿಟಿ ಹೆಂಗಿದೆ ಅಂತ ಡೈರೆಕ್ಟಾಗಿ ಚೆಕ್ ಮಾಡಿಬಿಡೋಣ. ಕಾಲ್ ಕ್ಲಾರಿಟಿ ಹೆಂಗೆ ಕೇಳ್ತಾ ಇದೆ ನಿಮಗೆ? ಇಯರ್ಫೋನಿಂದು ಅಂದರೆ ನಾರ್ಮಲ್ ಫೋನಲ್ಲಿ ಮಾತಾಡ್ತಾ ಇರೋ ಥರ ಅನ್ನಿಸ್ತಿದೆಯಾ, ಅಥವಾ ಇಯರ್ಫೋನ್ ಹಾಕ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆಯಾ?
ಕ್ಲಾರಿಟಿ ಚೆನ್ನಾಗಿದೆ, ಚೆನ್ನಾಗಿಲ್ವಾ? ಓಕೆ, ನಂಗನ್ನಿಸ್ದಂಗೆ 799 ರೂಪಾಯಿಗೆ 7/10 ಅಂತ ಅಂದರೆ ದೊಡ್ಡ ವಿಷಯನೇ ಅಂತ ನನ್ನ ಒಂದು ಅಭಿಪ್ರಾಯ. ಡ್ಯುಯಲ್ ಮೈಕ್ ಇರೋದ್ರಿಂದ ಕ್ಲಾರಿಟಿ ತುಂಬ ಚೆನ್ನಾಗಿ ಕೇಳುತ್ತೆ. ಸೊ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಓವರಾಲ್ ಈ ಕೇಸನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು 40 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ನೀಡಬಲ್ಲ ಅಂತ ಕೆಪಾಸಿಟಿ ಈ ಒಂದು ಇಯರ್ಬಡ್ಸಿಗಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಈ ಬಡ್ಸ್ ಏನಿದೆ ಇದು ನಂಗೆ ಅನ್ನಿಸ್ತು ಒಂದು 6 ಅವರ್ ಡಿಪೆಂಡ್ಸ್, ನೀವು ಎಷ್ಟು ವಾಲ್ಯೂಮಲ್ಲಿ ಕೇಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 6 ಅವರ್ಸ್ ಅಂತೂ ನಿಮಗೆ ಈ ಬಡ್ಸಲ್ಲಿ ಆರಾಮಾಗಿ ಸಿಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಮತ್ತು ಫಾಸ್ಟಾಗಿ ಚಾರ್ಜ್ ಕೂಡ ಆಗುತ್ತೆ. ಈ ಕೇಸ್ ಏನಿದೆ ಇದು 1 ಅವರ್ ತೊಗೊಳುತ್ತೆ. ಈ ಬಡ್ಸ್ ಕೂಡ ಚಾರ್ಜ್ ಆಗೋದಕ್ಕೆ 1 ಗಂಟೆ, ತುಂಬ ಫಾಸ್ಟಾಗಿ ಚಾರ್ಜ್ ಆಗುತ್ತೆ ಅಂತ ಹೇಳಬಹುದು. ಇನ್ನು ಇಯರ್ಬಡ್ಸ್ನ ಕ್ಲಾರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದುವರೆಗೂ ನಾನು ಈ ಪ್ರೈಸ್ ರೇಂಜಿಂದು ಅನೇಕ ಇಯರ್ಬಡ್ಸ್ಗಳು ನೋಡಿದ್ದೀನಿ. ಬರೀ 799 ರೂಪಾಯಿಗೆ ಈ ಕ್ಲಾರಿಟಿ ಸೂಪರ್ ಆಗಿದೆ, ಆಯಿತಾ? ಈ ಪ್ರೈಸ್ ರೇಂಜಿಗೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರ ಅದಕ್ಕಿಂತ ಚೆನ್ನಾಗಿದೆ ಅಂತ ನನ್ನ ಒಂದು ಅಭಿಪ್ರಾಯ. ನೀವು 799 ರೂಪಾಯಿ ಕೊಟ್ಬಿಟ್ಟು 10,000 15,000 ರೂಪಾಯಿ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ, ಆಯಿತಾ? ಹಂಗಂತ ಅಷ್ಟು ಕಡಿಮೆ ದುಡ್ಡು ಕೊಡ್ತಾ ಇದ್ದೀವಿ ಚೆನ್ನಾಗಿರೋಲ್ಲ ಅಂತ ಅಲ್ಲ. ನೀವೇನು ಕೊಡ್ತಾ ಇದ್ದೀರಾ ಅದಕ್ಕಿಂತ ಜಾಸ್ತಿನೇ ಸಿಗ್ತಾ ಇದೆ ಅಂತ ನನ್ನ ಒಂದು ಅಭಿಪ್ರಾಯ. ಬೇಸ್ ಅಂತೂ ಸಖತ್ತಾಗಿದೆ, ಹೆವಿ ಜೋರಾಗಿ ಕೇಳುತ್ತೆ, ಆಯಿತಾ? 13mm ಡ್ರೈವ್ ಇರೋದ್ರಿಂದ ಆಬ್ವಿಯಸ್ಲಿ ಜೋರಾಗಿ ಕೇಳುತ್ತೆ. ಮತ್ತು ಒಂದು ಲೆವೆಲ್ ಕ್ರಿಸ್ಪಾಗಿ ಕೂಡ ಇರುವಂಥದ್ದು. 799 ರೂಪಾಯಿ ಅಂತ ಅನಿಸೋದೇ ಇಲ್ಲ. ಸೊ ನನಗಂತೂ ಕ್ಲಾರಿಟಿ ಚೆನ್ನಾಗಿದೆ ಅನ್ನಿಸ್ತು. ಬೆಲೆಗಂತೂ ಮೋಸನೇ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಸೂಪರಾಗಿ ಕೊಟ್ಟಿದ್ದಾರೆ ಕೂಡ. ಅದು ಹೆಂಗೆ ಸಾಧ್ಯ ಅಂತ ಗೊತ್ತಿಲ್ಲ 799 ರೂಪಾಯಿಗೆ ಈ ಥರ ಇದನ್ನೆಲ್ಲ. ಈಗ ಒಂದು 2 ವರ್ಷ ಮುಂಚೆ ಯಾರು ಈ ಥರ ಹೇಳ್ಬಿಟ್ಟಿದ್ರೆ ವೈರ್ಲೆಸ್ ಇಯರ್ಬಡ್ಸ್ ಎಲ್ಲ ಬರೀ 800 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಅಂದರೆ ಯಾರು ನಂಬ್ತಾನೆ ಇರಲಿಲ್ವನೋ, ಆಯಿತಾ? ಸಖತ್ತಾಗಿದೆ, ಇಷ್ಟ ಆಯಿತು. ಮತ್ತು ಡಿಫ್ರೆಂಟ್ ಕಲರ್ಸಲ್ಲಿ ನಿಮಗೆ ಬರುತ್ತೆ. ಇದು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಸ್ಕ್ರೀನಲ್ಲಿ. ನಿಮಗೆ ಇಷ್ಟ ಬಂದಂಥ ಕಲರ್ಸನ್ನು ನೀವು ಚೂಸ್ ಮಾಡ್ಕೊಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಫ್ಲಿಪ್ಕಾರ್ಟ್ ಅವೈಲಬಲ್ ಇದೆ. ಕೇವಲ 799 ರೂಪಾಯಿಗೆ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಈ ಬಡ್ಸ್ಗಳ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ನೋಡಿ, ತುಂಬ ಜಾಸ್ತಿ ಬಡ್ಜೆಟ್ ಇಲ್ಲ ಅಂದರೆ ಇದೊಂದು ಆಪ್ಷನ್ ಆಗ್ಬೋದು ನನಗೆ ಅನ್ನಿಸ್ದಂಗೆ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.